ಫ್ಲಾಟ್ಗೆ ನುಗ್ಗಿದ ಕಳ್ಳರು ನಗದು ಹಾಗೂ ಅನೇಕ ರೀತಿಯ ಬೆಲೆ ಬಾಳುವ ವಸ್ತುವನ್ನ ಕದ್ದಿದ್ದಾರೆ. ಹೌದು, ಕಳ್ಳರು ಫ್ಲಾಟ್ಗೆ ನುಗ್ಗಿದ್ದು ಇನ್ನು ಬೇರೆ ಭಾಷೆ ಬರದ ಸ್ಪೇನ್ ಪ್ರಜೆ ಫಜೀತಿಯನ್ನ ಎದುರಿಸಿದ್ದಾರೆ. ಕಳ್ಳರಿದ್ದಾರೆ ಅಂತ ಹೇಳಿ 112ಗೆ ಕರೆ ಮಾಡಿದ್ರೂ ಕೂಡ ಆ ನೆರವು ಸಿಕ್ಕಿಲ್ಲ ಅವರಿಗೆ. ಇನ್ನು ಇಂಗ್ಲಿಷ್ ಸ್ಪೇನ್ ಭಾಷೆ ಮಿಕ್ಸ್ ಅರ್ಥವಾಗದೆ ಆ ಸಿಬ್ಬಂದಿ ಪರದಾಟವನ್ನ ಅನುಭವಿಸಿದ್ದಾರೆ. ಕುಡಿದು ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕರೆ ಕಟ್ ಮಾಡಿದ್ದಾರೆ ಇಲ್ಲಿ ಸಿಬ್ಬಂದಿ. ಇನ್ನು ಬಿಸಸ್ ಅಬಿಲ್ ಎಂಬುವವರ ಮನೆಯಲ್ಲಿ ಕಳ್ಳತನ ನಡೆದಿದೆ. 80,000 ಮೌಲ್ಯದ ವಸ್ತು ಕದ್ದುಕೊಂಡು ಹೋಗಿದ್ದಾರೆ ಈ ಕಳ್ಳರು. ಅಶೋಕನಗರ ಪೊಲೀಸರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಸಿಸಿಟಿವಿ ದೃಶ್ಯವೂ ಕೂಡ ಇಲ್ಲ. ನಗದು ಬೆಲೆ ಬಾಳುವ ವಸ್ತು ಕಳ್ಳತನವನ್ನ ಮಾಡಿದ್ದಾರೆ ಖದೀಮರು. ಇನ್ನು ಕಳ್ಳರು ಫ್ಲಾಟ್ಗೆ ನುಗ್ಗಿದ್ದಾರೆ. ಇವರಿಗೆ ಬೇರೆ ಭಾಷೆ ಬರ್ದಿಲ್ಲ, ಸ್ಪೇನ್ ಪ್ರಜೆ ಇವರು, ಹಾಗಾಗಿ ಇವರಿಗೆ ಫಜೀತಿ ಉಂಟಾಗಿದೆ. ಕಳ್ಳರು ಬಂದಿದ್ದಾರೆ ಅಂತ ಹೇಳಿ 112ಗೆ ಕರೆ ಮಾಡಿದ್ದಾರೆ, ಆದರೂ ಕೂಡ ಅವರಿಗೆ ಯಾವುದೇ ರೀತಿಯ ನೆರವು ಸಿಕ್ಕಿಲ್ಲ. ಇಂಗ್ಲಿಷ್ ಹಾಗೂ ಸ್ಪೇನ್ ಭಾಷೆ ಮಿಕ್ಸ್ ಆಗಿರೋದ್ರಿಂದ 112 ಸಿಬ್ಬಂದಿಗೆ ಯಾತಕ್ಕಾಗಿ ಕಾಲ್ ಮಾಡಿದ್ದಾರೆ ಅನ್ನೋದು ಅರ್ಥ ಆಗಲಿಲ್ಲ. ಹಾಗಾಗಿ ಆ ಒಂದು ಫಜೀತಿಯಿಂದಾಗಿ ಈ ರೀತಿಯ ಘಟನೆ ನಡೆದಿದೆ. ಕುಡಿದು ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಸಿಬ್ಬಂದಿ ಕರೆಯನ್ನ ಕಟ್ ಮಾಡ್ತಾರೆ, ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡೋದಿಲ್ಲ. ಇನ್ನು ಬಿಸಸ್ ಅಬಿಲ್ ಎಂಬುವವರ ಮನೆಯಲ್ಲಿ ಈ ಕಳ್ಳತನವಾಗಿದೆ. 80,000 ಮೌಲ್ಯದ ವಸ್ತು ಕದ್ದುಕೊಂಡು ಹೋಗಿದ್ದಾರೆ ಕಳ್ಳರು. ಅಶೋಕನಗರ ಪೊಲೀಸರಿಂದ ತನಿಖೆಯಾಗದೆ ಸಿಸಿಟಿವಿ ದೃಶ್ಯವೂ ಕೂಡ ಇಲ್ಲ. ನಗದು ಬೆಲೆ ಬಾಳುವ ವಸ್ತು ಖದೀಮರು ಇಲ್ಲಿ ಕಳ್ಳತನವನ್ನ ಮಾಡಿದ್ದಾರೆ. ಇನ್ನು ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ರಿಚ್ಮಂಡ್ ಟೌನ್ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ. ಸ್ಪೇನ್ ಪ್ರಜೆ ಬಿಸಸ್ ಅಬ್ರಿಲ್ ರಿಚ್ಮಂಡ್ ಟೌನ್ ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆಗೆ ಇದ್ರು. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. 2 ವರ್ಷದಿಂದ ಬೆಂಗಳೂರಿನಲ್ಲಿ ವಾಸವಾಗಿದ್ರು ಇವರು. ಜನವರಿ 15ರ ರಾತ್ರಿ 2 ಗಂಟೆ ಸುಮಾರಿಗೆ ಬಾತ್ರೂಮ್ ಕಿಟಕಿ ಮೂಲಕ ಕಳ್ಳರು ಎಂಟ್ರಿ ಆಗಿದ್ದಾರೆ. ಇನ್ನು ಶಬ್ದ ಕೇಳಿ ಇನ್ನೊಂದು ರೂಮ್ನಲ್ಲಿದ್ದ ಬಿಸಸ್ ಅಬಿಲ್ ಬಾಗಿಲು ಲಾಕ್ ಮಾಡ್ಕೊಳ್ತಾರೆ. ಆಗ 112ಗೆ ಕರೆ ಮಾಡಿ ಕಳ್ಳರು ಇರೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಆದರೆ ಸ್ಪ್ಯಾನಿಷ್ ಬಿಟ್ಟು ಬೇರೆ ಭಾಷೆ ಬಾರದ ಅಬಿಲ್ ಹೇಳಿದ್ದು ಆ ಸಿಬ್ಬಂದಿಗೆ 112 ಸಿಬ್ಬಂದಿಗೆ ಅರ್ಥವಾಗೋದಿಲ್ಲ. ಕನ್ನಡದಲ್ಲಿ ಮಾತನಾಡುವಂತೆ ಸಿಬ್ಬಂದಿ ಕೇಳ್ತಾರೆ. ಆಗಲೂ ಸ್ಪ್ಯಾನಿಷ್ನಲ್ಲಿ ಅಬಿಲ್ ಮಾತು ಮುಂದುವರಿಸ್ತಾರೆ. ಯಾರೋ ಕುಡಿದು ಕರೆ ಮಾಡಿರಬೇಕು ಅಂತ ಹೇಳಿ ಆ ಸಿಬ್ಬಂದಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಇನ್ನು ಪೊಲೀಸರ ನೆರವು ಸಿಗದೆ ಭಯಗೊಂಡು ಬೆಳಗ್ಗೆ 8 ಗಂಟೆಯವರೆಗೂ ಅದೇ ರೂಮ್ನಲ್ಲಿ ಅಬಿಲ್ಲಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇಂಗ್ಲಿಷ್ ಸ್ಪೇನ್ ಭಾಷೆ ಮಿಕ್ಸ್ ಆಗಿರೋದ್ರಿಂದ ಕಳ್ಳರು ಫ್ಲಾಟ್ಗೆ ನುಗ್ಗಿದ್ದಾರೆ. ಆಗ ಮನೆ ಓನರ್ 112ಗೆ ಕರೆ ಮಾಡ್ತಾರೆ. ಆದರೆ ಆ ಭಾಷೆ ಅರ್ಥ ಆಗದೇ ಇರೋದ್ರಿಂದ ಅವರು ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಮಾಡೋದಿಲ್ಲ. ಏನಿದು ಘಟನೆ? ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಈಗ ಮೊದಲೇದಾಗಿ ಕರೆ ಮಾಡಿರುವಂತದ್ದು ಮನೆ ಊರಲ್ಲ, ಅದರ ಬದಲಾಗಿ ಬಾಡಿಗೆಗೆ ಇದ್ದಂತಹ ಒಬ್ಬ ವ್ಯಕ್ತಿ ಕರೆ ಮಾಡಿರುವಂತದ್ದು. ಅದು ಈತ ಸ್ಪೇನ್ ಮೂಲದವನಾಗಿರ್ತಾನೆ. ಈತನಿಗೆ ಇಂಗ್ಲಿಷ್ ಅದು ಅಲ್ಪ ಸ್ವಲ್ಪ ಬರ್ತಾ ಇರುತ್ತೆ. ಇನ್ನು ಕೆಲವೊಂದು ಪದಗಳನ್ನು ಕೂಡ ಈತ ಅರ್ಥ ಮಾಡ್ಕೋಬಲ್ಲ ಇಂಗ್ಲಿಷ್ ನಲ್ಲಿ. ಆದ್ರೆ ಈತನಿಗೆ ಸರಿಯಾದಂತಹ ರೀತಿಯಲ್ಲಿ ಇಂಗ್ಲಿಷ್ ಬರದ ಕಾರಣ ಮತ್ತು ಕನ್ನಡವೂ ಕೂಡ ಈತನಿಗೆ ಗೊತ್ತಾಗಿರೋಲ್ಲ. ಸ್ಪ್ಯಾನಿಷ್ ಭಾಷೆಯಲ್ಲಿ ಈತ ಮಾತನಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಇದು ಸಮಸ್ಯೆ ಆಗಿರುವಂತದ್ದು. ಇನ್ನು ಸಿಲಿಕಾನ್ ಸಿಟಿ ಪೊಲೀಸರು 112ಗೆ ಸಹಾಯವಾಣಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಮನೆಗೆ ಕಳ್ಳರು ಬಂದಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಈತ ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತನಾಡಿರುವಂತದ್ದು. ಆದ್ರೆ ಪೊಲೀಸರಿಗೆ ಈತನ ಭಾಷೆ ಅರ್ಥ ಆಗಿಲ್ಲ. ಅದಾದ ಹೊರತಾಗಿ ಯಾರೋ ಮದ್ಯಪಾನ ಮಾಡಿರ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆಗಾಗ ಈ ರೀತಿಯಾದಂತಹ ಕರೆಗಳು 112ಗೆ ಬರ್ತಾ ಇರುತ್ತೆ. ಮದ್ಯಪಾನ ಮಾಡೋದಾಗಿರ್ಬೋದು, ಕೆಲವೊಬ್ರು ತಲಹರಟೆಗಳು ಟೈಮ್ ಪಾಸ್ ಮಾಡೋದಕ್ಕೂ ಕೂಡ 112ಗೆ ಕರೆ ಮಾಡುವಂಥದ್ದು, ಈ ರೀತಿಯಾದಂತಹ ಪ್ರಕರಣಗಳು ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಈ ಬಿಸಾಸ್ ಅಲಿ ಅನ್ನೋನು 2 ವರ್ಷದಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾನೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಮನೆಯಲ್ಲಿರುವಂತಹ ಬೆಲೆ ಬಾಳುವಂತಹ ಕೆಲವೊಂದು ವಸ್ತುಗಳನ್ನ ಕಳ್ಳರಿಗೆ ಕತ್ಕೊಂಡು ಹೋಗಿರುವಂತದ್ದು. ನಾನು 112ಗೆ ಕರೆ ಮಾಡಿದ್ರು ಕೂಡ ಸರಿಯಾದಂತಹ ಒಂದು ನನಗೆ ಸಹಾಯ ಸಿಗ್ಲಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಈತ ಆರೋಪವನ್ನ ಮಾಡಿರುವಂತದ್ದು. ಅಂದ್ರೆ ಭಾಷೆ ಅರ್ಥ ಆಗಿದ್ರೆ ಖಂಡಿತವಾಗ್ಲೂ ಪೊಲೀಸರು ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಸದ್ಯಕ್ಕಂತೂ ಈಗ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.